ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಗೈಸ್, RCB ತಂಡಕ್ಕೆ ಬಂದಿದ್ದರು ಗುರು ಅಪಾಯಕಾರಿಯಾದ ಆಟಗಾರ. ಈ ಆಟಗಾರನನ್ನ ಆಡಿಸಲೇಬೇಕಾಗತ್ತೆ, ಆಗ ನಾವು ಈ ಒಂದು ಪಂದ್ಯನ ಗೆಲ್ಬಹುದು. RCB ವರ್ಸಸ್ LSG ಅಂದ್ರೆ ಲಕ್ನೋ ಮುಂದಿನ ಪಂದ್ಯಕ್ಕೆ ಹೊಸ ಆಟಗಾರ RCB ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಯಾರು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ RCB ಅಭಿಮಾನಿಗಳು ಈ ಒಂದು ವಿಡಿಯೋ ನೋಡ್ತಿದ್ರಾ, ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಸೊ ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಗೈಸ್. KKR ವಿರುದ್ಧ RCB ಸೋಲಿಗೆ ಕಾರಣ ಏನಂದ್ರೆ ನಮ್ಮ RCB ತಂಡದ ಕಳಪೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಬಾಲಿಂಗ್ ಅಲ್ಲಿ ಬದಲಾವಣೆ ಮಾಡಲೇಬೇಕಾಗುತ್ತೆ ಗುರು. ಅಲ್ಜಾರಿ ಜೋಸೆಫ್ ಅವರು ಏನು ಉಪಯೋಗ ಇಲ್ಲ ಅಂತ ಹೇಳ್ಬೋದು. ಬರೀ ಬರ್ತಾರೆ, ಹೊಡಿಸ್ಕೋತಾರೆ, ರನ್ಸ್ನ ಹೋಗ್ತಾರೆ, ಫಾಸ್ಟ್ ಬಾಲಿಂಗ್ ಹಾಕೋದನ್ನ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ, ಸ್ಕಿಲ್ಸ್ ಇಲ್ಲ ಅಂತ ಅನ್ಕೋತೀನಿ. ಜೋಸೆಫ್ ಅವ್ರನ್ನ ನಮ್ಮ RCB ತಂಡ ತೆಗೆದು ಆ ಆಟಗಾರನ ಕರ್ಕೊಂಡ್ಬರ್ಬೇಕು. ಯಾರು ಆ ಆಟಗಾರ ನೋಡೋಣ ಬನ್ನಿ. ಅಪಾಯಕಾರಿಯಾದಂಥ ಆಟಗಾರ ಗುರು. 150+ ಅಲ್ಲಿ ಬಾಲಿಂಗ್ನ ಮಾಡ್ತಾರೆ. ಅವರೇ ಗುರು ನಮ್ಮ ಲೋಕಿ ಫರ್ಗಸನ್ ಅವರು. ಫರ್ಗಸನ್ ಅವ್ರನ್ನ ಕರ್ಕೊಂಡು ಬರಲೇಬೇಕು. ಇವರು ನಮ್ಮ RCB ತಂಡಕ್ಕೆ ಬಂದರೆ ನಮ್ಮ ತಂಡದ ಬಾಲಿಂಗು ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ. ಹಾಗೆಯೇ ಸೂಪರ್ ಆದ ಬೌನ್ಸರ್ ಕೂಡ ಹಾಕ್ತಾರೆ, ಸ್ಲೋವರ್ ಒನ್ ಕೂಡ ಹಾಕ್ತಾರೆ. ಸೂಪರ್ ಆಗಿ ಬಾಲಿಂಗ್ನ ಮಾಡ್ತಾರೆ ಗುರು. ಅಲ್ಜಾರಿ ಜೋಸೆಫ್ ಅವ್ರ ಹತ್ರ ಏನೂ ಇಲ್ಲ, ಬರೀ ಫಾಸ್ಟ್ ಬಾಲಿಂಗ್ ಅಷ್ಟೇ, ಯಾವ ಸ್ಕಿಲ್ಸ್ ಕೂಡ ಇಲ್ಲ. ಹಾಗೇನೆ ಇವರು ವೇರಿಯೇಷನ್ ಇರೋದು ಕೂಡ ಲೋಕಿ ಫರ್ಗಸನ್ ಅವರ ಹತ್ರ. ಇವರನ್ನ 2 ಕೋಟಿ ಕೊಟ್ಟು ತಗೊಂಡಿದ್ದಾರೆ, ಆದರೆ ಇವರು ಇನ್ನ ಕೆಲಸ ಜಾಸ್ತಿನೇ ಮಾಡ್ತಾರೆ ಲೋಕಿ ಫರ್ಗಸನ್ ಅವರು. ಅಲ್ಜಾರಿ ಜೋಸೆಫ್ ಅವ್ರನ್ನ ತೆಗೆದು ಹಾಕಿ ಲೋಕಿ ಫರ್ಗಸನ್ ಅವ್ರನ್ನ ತರಲೇಬೇಕು ನಮ್ಮ RCB ತಂಡ. ಬುಮ್ರಾಕ್ಕಿಂತ ಅಪಾಯಕಾರಿಯಾದ ಬಾಲರ್ ಅಂತಾನೆ ಅನ್ಬೋದು. ನ್ಯೂಜಿಲೆಂಡ್ ತಂಡಕ್ಕೆ ಇವರು ಆಡ್ತಾರೆ. ನ್ಯೂಜಿಲೆಂಡ್ ತಂಡದ ನಂಬರ್ 1 ಬಾಲರ್ ಅಂತಾನೆ ಹೇಳ್ಬೋದು. ನಮ್ಮ RCB ತಂಡದಲ್ಲಿ ಇದ್ದಾರೆ, ಆದರೆ ನಮ್ಮ RCB ತಂಡ ಇವ್ರನ್ನ ಸರಿಯಾಗಿ ಯೂಸ್ ಮಾಡ್ಕೋತಿಲ್ಲ. ಯೂಸ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಮ್ಯಾಚಲ್ಲಿ. WI ಅಂದರೆ ವೆಸ್ಟ್ ಇಂಡೀಸ್ ತಂಡದ ಬಾಲರ್ನ ನಮಗೆ ಬೇಡ, ನ್ಯೂಜಿಲೆಂಡ್ ತಂಡದ ಬಾಲರ್ ಬೇಕು ಅಂತ ನಮ್ಮ RCB ತಂಡ ತೀರ್ಮಾನ ಮಾಡಬೇಕಾಗತ್ತೆ. LSG ವಿರುದ್ಧ ಅಂದರೆ ಲಕ್ನೋ ವಿರುದ್ಧ ನಮ್ಮ RCB ತಂಡ ಗೆಲ್ಲಬೇಕಾದ್ರೆ ನಮ್ಮ RCB ತಂಡ ಅಲ್ಜಾರಿ ಜೋಸೆಫ್ ಅವ್ರನ್ನ ತೆಗೆದು ಲೋಕಿ ಫರ್ಗಸನ್ ಅವ್ರನ್ನ ಹಾಕೊಳ್ಳೇಬೇಕು, ಇಲ್ಲ ಅಂದರೆ ಗೆಲ್ಲೋದು ಭಾಳ ಕಷ್ಟ ಅಂತ ಹೇಳ್ತೀನಿ. ಗೈಸ್, ಯಾರೆಲ್ಲ RCB ಅಭಿಮಾನಿಗಳು ವಿಡಿಯೋನ ನೋಡ್ತೀರಾ, ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.